ಸರ್ ಎಸ್ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು. ಇದೆ ಕಣಯ್ಯ. ಪಾರ್ಕಿಂಗ್ ಲಾಟಲ್ಲಿ ಗಾಡಿಗಳು ಬಂದಾಗ ಟಿಕೆಟ್ ಕೀಳೋ ಕೆಲಸ ಅದೇ ಮಾಡ್ತೀಯಾ? ಸರಿ ಸರ್, ಮಾಡ್ತೀನಿ. ಫಸ್ಟ್ ಹಿಂಗೆ ಕೆಲಸ ಕೇಳ್ಕೊಂಡು ಬರ್ತಾರೆ. ಆಮೇಲೆ ಗಾಡಿಲಿರೋ ಪೆಟ್ರೋಲು ಗಾಡಿ ಎರಡೂ ಅಬೇಸ್ ಮಾಡ್ತಾರೆ. ಯಾವುದಕ್ಕೂ ಕಣ್ಣಿಟ್ಟಿರ್ಬೇಕು. ಕಾಲೇಜ್ ಕುಮಾರ್ ಕಿಚ್ಚಿಗೆ ಡಮಾರಕ್ಕೆ ಏನ್ ಖಾಲಿ ಹೊಡಿತಾ ಇದೆಯಲ್ಲ, ಬರೀ 4-5 ಜನ ಬಂದವರಷ್ಟೇ. ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಯಾರು ಕೇರ್ ಮಾಡ್ತಾರೆ? ಐ ಡೋಂಟ್ ಕೇರ್. ಶೂಸ್ ನೋಡು, ಅಲ್ಲಿ ಜಾಗದಲ್ಲಿ ಕೂತಾನೆ. ಸಕ್ಕತ್ತಾಗೈತಲ್ವಾ? ಇದಂತೂ ಸೂಪರ್ ಕಣ. ಆಯ್ ಸೀನಿಯರ್, ಅಮ್ಮ ಎದಾಳಮ್ಮ, ನನ್ ಜಾಗ ಇದು, ಅಲ್ಲೋಗಿ ಕೂತ್ಕೋ. ಏನ್ ಸೀನಿಯರ್, ಅಷ್ಟೊಂದ್ ಜಾಗ ಐತೆ, ಎಲ್ಲೊಂದ್ ಕಡೆ ಕೂತ್ಕೊಳಕಲ್ವಾ? 5 ವರ್ಷದಿಂದ ಇದೇ ಬೆಂಚ್ಗೆ EMI GST ಕಟ್ಕೊಂಡ್ ಬಂದಿರೋ ಸೀನಿಯರ್ ಅಮ್ಮ. ಹಾಗೆಲ್ಲಾರು ಬೇರೆ ಕಡೆ ಕೂತ್ಕೋ. ಆಗಲ್ಲ, ಕೈ ನೋಯ್ತೈತೆ, ಹೋಗ್ ಸೀನಿಯರ್ ಸುಮ್ನೆ. ಕೈ ನೋಯಿದ್ರೆ ಅಯ್ಯಡ್ ಹಚ್ಕೊಂಡ್ ಕೂತ್ಕೋ ಹೋಗು. ಸೀನಿಯರ್, ನಮ್ಮ ಹುಡ್ಗನೇ ಬಿಡಿ ಸೀನಿಯರ್. ಎಲ್ಲೋಗದ ಯಾಕೆ, ಪಾಪ ಇಲ್ಲೇ ಕುತ್ಕೋತಾನೆ. ಮೂರ್ಗನೆ ಗೊತ್ತಮ್ಮ, ಹಂಗನ್ಬಿಟ್ಟು ಸೀನಿಯಾರಿಟಿ ಬಿಟ್ಕೊಡಕ್ ಆಯ್ತದ? 5 ವರ್ಷದ ಸೀನಿಯರ್ ಅಮ್ಮ ನಾನು. ಎದೋಗ್ ಅಲ್ಲೆಲ್ಲಾರು ಕೂತ್ಕೋ. ಆಯ್ತು ಹೋಗು, ಫಸ್ಟ್ ಬೆಂಚ್ ಹುಡುಗಿ ಪಕ್ಕ ಕೂತ್ಕೋತೀನಿ. ಹುಡುಗಿ ಪಕ್ಕ ಕೂತ್ಕೋತೀಯ? ಬೇಕಾಗಿಲ್ಲ, ಇಲ್ಲೇ ಕೂತ್ಕೋ. ಹುಡುಗಿ ಪಕ್ಕ ಕೂತ್ಕೋತಾನ, ಹುಡುಗಿ ಪಕ್ಕ. ಹೊಟ್ಟೆ ಉರಿ. ಸೀನಿಯರ್ ತಲೆನೇ ಇಲ್ಲ. ಬಾಸ್ ಯಾಕೋ ಸೈಲೆಂಟ್ ಆಗಿ ಕೂತಿದಾರಲ್ಲ. ಬೊಗಳೋ, ನಿನಗೆ ಕೊಟ್ಟಿರೋದು ಟಿಕೆಟ್ ಕೀಳೋ ಕೆಲಸ. ಇನ್ನೇನ್ ಕೀಳೋ ಕೆಲಸ ಮಾಡ್ತೀಯ? ಬೊಗಳೋ. ಏನ್ ಸಾರ್? ಏನ್ ಆವಾಜ್ ಆಗ್ತೀಯ ನಂಗೆ? ಬರ್ಬೇಕಾದ್ರೆ ಸ್ವಂತ ಶಿಶುನಾಳು ಶರೀಫನ್ ತರ ಬರ್ತೀರಾ, ಈಗ ಸಂಗೊಳ್ಳಿ ರಾಯಣ್ಣನ್ ತರ ಆವಾಜ್ ಹಾಕ್ತೀರಾ? ಸಾರ್, ಅವ್ರು ಹುಡುಗಿನ ರೇಗಿಸ್ತಾ ಇದ್ರು, ಅದಕ್ಕೆ ಹೊಡೆದೆ. ತಪ್ಪಾ? ಅಯ್ಯೋ, ಹುಡುಗಿನ ರೇಗಿಸ್ತಿದ್ರೇನೋ? ಕರಿಯತ್ತಾನೆ. ನನ್ನ ಕರೆದಿದ್ರೆ ಅಲ್ಲೇ ಬಂದು ಕತ್ತರಿಸಿ ಹಾಕ್ಬಿಡ್ತಿದ್ದೆ. ಸುಮ್ನೆ ಇರಿ ಸಾರ್, ಅಲ್ಲೇ ಥಿಯೇಟರ್ ಕಿಟಕಿಲಿ ಇಣ್ಕಿ ನೋಡ್ತಾ ಇದ್ರಿ, ಅವಾಗ ಬರ್ಬೇಕಿತ್ತು. ನೋಡ್ಬಿಟ್ಟವನೆ, ನೋಡ್ಲಿಲ್ಲ ಅನ್ಕೊಂಡಿದ್ದೆ. ಇರ್ಲಿ ಬಿಡ, ಪರವಾಗಿಲ್ಲ. ನನ್ ರೇಂಜ್ ಗಲ್ದೆ ಇದ್ರು ಒಂದ್ ರೇಂಜ್ ಬಾಡಿ ಮೇಂಟೈನ್ ಮಾಡಿದ್ಯಾ, ಅದಕ್ಕೆ ಫೈಟ್ ಮಾಡ್ಲಿ ಅಂತ ಬಿಟ್ಬಿಟ್ಟೆ. ಫೈಟಿಂಗ್ ಎಲ್ಲ ನನ್ನ ನೋಡಿ ಕಲ್ತೆ ತಾನೇ? ಹ್ಞೂ ಸರ್, ಬ್ರೂಸ್ ಲೀ ಜೊತೆ ಹಾಲಿವುಡ್ ಅಲ್ಲಿ ಫೈಟ್ ಮಾಡ್ತಿದ್ರಲ್ಲ, ಅದು ನೋಡ್ ಕಲ್ತೆ. ಓ, ಅದೆಲ್ಲ ಜಮಾನ ಕಣೋ. ಆ ಜಮಾನದಲ್ಲಿ ನಾನೇ ಯಜಮಾನ, ಗೊತ್ತಾ? ಹೌದು. ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಹೀರೋ ಮಾಡ್ಬೇಕು ಅನ್ಕೊಂಡಿದ್ಯಾ ಹೆಂಗೆ? ಅಣ್ಣ, ಹಿಂದೆ ಗುರು ಮುಂದೆ ಗುರಿ, ಎದೆಲ್ ಛಲ ತೋಳಲ್ ಬಲ ಇದ್ರೆ ನಾನು ಒಂದಿನ ಹೀರೋ ಆಗ್ತೀನಣ್ಣ. ಆಹಾ, ಇಲ್ಲಿ ಆಲ್ ಔಟ್ಗೆ ಕಾಸಿಲ್ಲ, ಇವನು ಕಟ್ಔಟ್ ಬಗ್ಗೆ ಯೋಚನೆ ಮಾಡ್ತಾವನೆ. ನಮ್ ಥಿಯೇಟರ್ ಅಲ್ಲಿ ಸಕ್ಕರೆ ಪಕ್ಕ ಹಾಕಿದ್ರೆ 4 ನೊಣ ಬರ್ತಾ ಇರ್ಲಿಲ್ಲ. ಪರ್ಮನೆಂಟ್ ಆಗಿ ಬರ್ತಾ ಇದ್ದಿದ್ದ 6 ಜನ ಪೊರ್ಕಿಗಳನ್ನೂ ಹೊಡೆದೋಡಿಸ್ಬಿಟ್ಟಲ್ಲೋ. ಇವಾಗ ಯಾರು ಬರ್ತಾರೋ ಸಿನಿಮಾ ನೋಡಕ್ಕೆ? ಹೋಗಿ ಹಾಲು ಕುಡ್ದು ಪಾಚ್ಕೋ. ಇದೇ ಆಯ್ತು, ಬಂದ್ಬಿಟ್ಟ. ಎಂತ ಬಂದ್ ತಗ್ಲಾಕೋತಾರೋ.